ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 12 ಗಂಟೆ ಆಗೈತೆ ಫ್ರೆಂಡ್ಸ್. ಬಿಸಿಲು ಅಂತೂ ನೋಡೋಕ್ಕಾಗ್ತಾ ಇಲ್ಲ ಅಂತಲ್ಲ, ಈಚೆಗೆ ಬರೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲೈತೆ. 10 ಗಂಟೆ ಕರೆಂಟು, ಬಾವಿ ಲೈನು. ನಾನು ಹೋಗಿರಲಿಲ್ಲ. ಇವಾಗ ಯಜಮಾನ್ರು ಫೋನ್ ಮಾಡಿಬಿಟ್ಟು ಕರೆಂಟ್ ಬಂದಿದೆಯಾ ನೋಡ್ಬಿಟ್ಟು ಸ್ವಲ್ಪ ತೆಂಗಿ ಸಸಿಗೆ ನೀರು ಬಿಡು ಅಂತ ಅಂದರು. ಅವ್ರಿಗೆ ಹೇಳಿದೆ ಬಿಸಿಲು ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾದರೂ ಬಿಡು ಅಂತ ಅಂದರು. ಅದಕ್ಕೆ ಕರೆಂಟ್ ಇದೆಯಾ ಅಂತ ನೋಡೋಣ ಅಂತ ಬಂದಿದ್ದೀನಿ. ಇರಿ ಫ್ರೆಂಡ್ಸ್, ಒಂದು ನಿಮಿಷ. ಕರೆಂಟ್ ಇದೆ. ಕರೆಂಟ್ ಇದೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಬಿಡ್ತೀನಿ ಫ್ರೆಂಡ್ಸ್. ಸಖತ್ತು ಬಿಸಿಲು. ಅಪ್ಪ ದೇವ್ರೆ, ಯಾವಾಗ ಮಳೆ ಹುಯ್ತದೆ ಏನೋ ಗೊತ್ತಿಲ್ಲ. ಏನು ಗೊತ್ತಾ, ಈ ಬಿಸಿಲಿಗೆ ಬಂದರೆ ಫ್ರೆಂಡ್ಸ್, ನಾನು ಕರೆ ಬಳೆ ಹಾಕಿದ್ದೀನಿ ನೋಡಿ. ಈ ಬಿಸಿಲಿಗೆ ಈ ಬಳೆ ಕಾವತ್ಕೊಂಡು ಎಷ್ಟು ಸುಡ್ತಿರ್ತವೆ ಗೊತ್ತಾ, ಅಷ್ಟು ಸುಡ್ತಿರ್ತವೆ. ನಾನೇ ಕಾಣಿಸ್ತಿದ್ದೀನಿ ಏನೋ ಗೊತ್ತಿಲ್ಲ ಈ ಬಿಸಿಲಿಗೆ. ಅದಕ್ಕೆ ಟವಲ್ ಹಚ್ಕೊಂಬಂದಿದ್ದೀನಿ. ಇಲ್ಲ ಅಂದರೆ ತಲೆ ನೋವು ಸ್ಟಾರ್ಟ್ ಆಗುತ್ತೆ. ನಮ್ಮ ಇಲ್ಲೇ ಮನೆ ಹತ್ರನೇ ಬಿಡ್ತಾಯಿದ್ದೀನಿ. ನಮ್ಮ ಹಸು ಆಡು ಎಲ್ಲ ಅಲ್ಲೇ ಇದೆ ನೋಡಿ, ಅಲ್ಲೇ ಹುಲ್ಲಾಕಿದ್ದೆ. ಇನ್ನೂ ಬರಲಿಲ್ವಲ್ಲ ಈ ನೀರು. ಏನಂದರೆ ಫ್ರೆಂಡ್ಸ್, ಈ ಮಧ್ಯಾಹ್ನ ಕರೆಂಟಲ್ಲಿ ಎಲ್ಲ ಪ್ರತಿಯೊಬ್ಬರು ಆನ್ ಮಾಡಿರ್ತಾರಲ್ಲ, ವೋಲ್ಟೇಜ್ ಸಾಲಲ್ಲ. ಹಾಗಾಗಿ ನೀರು ಕಮ್ಮಿ ಬರ್ತವೆ. ಒಂದೊಂದ್ಸಲಿ ಮೋಟ್ರ್ ಎತ್ಕೊಳ್ಳೋದೇ ಇಲ್ಲ, ಹಾಗಾಗುತ್ತೆ. ಹುಳ್ಳಿ ಏನಂದರೆ ಫ್ರೆಂಡ್ಸ್ ನೋಡಿ, ಈ ಗಸಗಸೆ ಮರದ್ದು ಚಕ್ಕೆ ಎಲ್ಲನೂ ಬಾಯಿ ಅದು ಸ್ವೀಟ್ ಆಗಿರುತ್ತೋ ಏನಾಗಿರುತ್ತೋ ಗೊತ್ತಿಲ್ಲ, ಎಲ್ಲ ಕೆರೆದು ಇಕ್ತವೆ. ನಮ್ಮನೆ ಆಡಾರಾಗಲಿ ಹಸಾರಾಗಲಿ. ಅದಕ್ಕೆ ನೋಡಿ ಸಗಣಿ ಮೆತ್ತಿದ್ದೀನಿ. ಎಲ್ಲ ಏನು ಕೀಳ್ತಾ ಕೂತಾಳೆ ಹಾಯ್ಕೊಂಡು. ಇಲ್ಲಿವರೆಗೂ ಅವತ್ತು ಇವಳು ಇಲ್ಲಿವರೆಗೂ ಸಿಗ್ದಾಕಿದ್ದಾಳೆ. ಇದೇನು ಸ್ವೀಟ್ ಇರುತ್ತಾ ಏನೋ ಒಂದು ಗೊತ್ತಿಲ್ಲ. ಇನ್ನೊಂದು ಗಂಟೆಯಲ್ಲಿ ನೀರು ಬಿಡೋಣ ಅಂತ ಬಂದಿದ್ದು. ಟೈಮ್ ಬಂದು ಇವಾಗ 1:45 ಆಗೈತೆ. ಸಖತ್ತು ಸೆಗೆ ಫ್ರೆಂಡ್ಸ್, ಬಿಸಿಲು. ನಾನು ಇಲ್ಲೇ ಇದ್ದೀನಿ, ಇನ್ನೂ ಮನೆ ಹತ್ರ ಹೋಗಿಲ್ಲ. ನೋಡಿ ಅಲ್ಲಿ ನೀರು ಹೋಗ್ತಾ ಇದ್ದಾವೆ. ನಾವು ಪೈಪ್ಲೈನ್ನ ಮಾಡಿಸಿಲ್ಲ ಫ್ರೆಂಡ್ಸ್. ಏನಂತ ಅಂದರೆ ಪೈಪ್ಗಳಲ್ಲಿ ಅವು ಬಡ್ಡೆಗಳಿರ್ತಾವಲ್ಲ, ತೆಂಗಿನ ಸೊರಿಸಿ ಬಡ್ಡೆ, ಅವಕ್ಕೆ ಎಳೆದು ನೀರನ್ನ ಬಿಡಬೇಕು. ಪೈಪ್ಲೈನ್ ಮಾಡಿಸಿದ್ರೆ ಈಸಿ ಆಗುತ್ತೆ. ಪೈಪ್ಲೈನ್ ಮಾಡಿಸಿಲ್ಲ. ಹಾಗೆಯೇ ತೆಂಗಿನ ಸೊಸಿಗೆ ಪೈಪ್ಗಳು ಎಳೆದು ಬಿಡ್ತೀವಿ. ಹಾಗಾಗಿ ಫುಲ್ಲು ಲೇಟು. 11 ಗಂಟೆಲಿ ಬಂದಿದ್ದು. 1:45 ಎಷ್ಟು ಒಂದು ಕಾಲು ಭಾಗ ನೆನೆಸಿದ್ದೀನಿ ಅಷ್ಟೇ ತೆಂಗಿನ ಸಸಿಗಳ. ಹೋಗಿ ಊಟ ಮಾಡಬೇಕು. ರೈಸ್ ಈ ಬಿಸಿಲಿಗೆ ಏನೂ ಊಟನೇ ಮಾಡೋದಕ್ಕಾಗಲ್ಲ. ಇಲ್ಲಿ ಕೆಲಸ ಮಾಡಿರೋದಕ್ಕೂ ಮನೆ ಹತ್ರ ಊಟ ಮಾಡೋದಕ್ಕೆ ಆಗಲ್ಲ. ಹೋಗಿ ಒಂದು ಗ್ಲಾಸ್ ನೀರು ಕುಡಿದ್ರೆ, ಒಂದು ಚೊಂಬು ನೀರು ಕುಡಿದ್ರೆ ಅದರಲ್ಲೇ ಹೊಟ್ಟೆ ತುಂಬೋಗುತ್ತೆ. ಈ ತುಂಡಲ್ಲಿ ಇನ್ನೆರಡು ತೆಂಗಿನ ಸೊಸಿದೆ, ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಅವೆರಡು ತೆಂಗಿನ ಸೊಸಿದೆ. ಕರೆಂಟು 2 ಗಂಟೆಗೆ ಹೋಗುತ್ತೆ. ಈಗ ಬಂದು 1:45. ಇನ್ನು ಕಾಲು ಗಂಟೆ ಅಷ್ಟರೊಳಗೆ 2 ತೆಂಗಿನ ಸಸಿ ತುಂಬುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಮತ್ತು ಮನೆ ಹತ್ರಕ್ಕೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಿಸಿಲಿಗೆ ನನಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಹಂಗಾಗ್ತಾಯಿದೆ. ವ್ಯವಸ್ಥೆಕ್ಕೆಲ್ಲ ಕಿತ್ಕೊಳ್ತಾ ಇದೆ. ಅವಳಲ್ಲೇ ಹೋಯ್ತಾವಳೆ.
ಒಮ್ಮೆ ನೀನು ಗೊತ್ತಿಲ್ಲ ಮಲ್ಕೊಳಕ್ಕೆ. ರೆಡಿ ಸೆಕೆ ಮನೆಯೊಳಗೆ, ಅದಕ್ಕೆ ಇವತ್ತು ಹೊರಗಡೆ ಶಿಫ್ಟಿಂಗು. ಆ ಸೈಕಲ್ ಮಲ್ಕೊಂಡು ಪರವಾಗಿಲ್ಲ, ಇಲ್ಲಿ ಬೇಡ ಅನ್ನಿಸ್ತೈತೆ ನನಗೆ. ಕೋಣಿ ಚೋಣಿ ನಾನು ನುಸ್ಕಿಸ್ ಬಂದಿಂದ ಬರ್ತಾವ. ಕೆಂದಂಗೆ ಕಣ್ಣು ಹೆಂಗೆ ಕಾಣಿಸ್ತಾವ ನೋಡು. ಕೆಂದ ನಿನ್ನ ಜೊತೆ ಇವತ್ತು ನಾವು ನಿನಗೆ ಕಂಪ್ನಿ ಇಲ್ಲಿ ಈಚೆ. ಅವನಿಗೆ ಭಯ ಆಗ್ಬಾರ್ದು ಅಂತ. ಅವನಿಗೇನೋ ಭಯ ಹಾಕಲ್ಲ, ಹೆಂಗೋ ಜೊಕ್ತಿ ಮೇಲೆ ಆರಾಮ್. ಅವನಿಲ್ಲ ಅಂದಿದ್ರೆ ಆರಾಮಾಗಿ ಜೊಕ್ತಿ ಮೇಲೆ ಮಲ್ಕೋಬೋದಾಯ್ತು. ಹಾಂ ಹ್ಞೂ, ಜೊಕ್ತಿ ಮೇಲೆ ಆಯ್ತದೆ, ಒಬ್ರಿಗೆ ಆಯ್ತದೆ. ಈ ಕಡೆ ಜೊಕ್ತಿ ಮೇಲೆ ಒಬ್ರು, ಆ ಕಡೆ ಜೊಕ್ತಿ ಮೇಲೆ ಒಬ್ರು. ಟೈಮ್ ಎಷ್ಟು ಹೇಳಿ ಈಗ? 10 ಗಂಟೆನಾ? ನೈಟ್ 10 ಗಂಟೆ. ಫ್ರೆಂಡ್ಸ್, ಏನಂದರೆ ನಾವಿವತ್ತು ಈಚೆ ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಯಾಕೆ ಅಂತ ಅಂದರೆ ನೈಟ್ ಹೊತ್ತು ಈಗ ಮಳೆಗಾಲ ಎದ್ದಿರುತ್ತಲ್ಲ ಫ್ರೆಂಡ್ಸ್, ನೈಟ್ ಹೊತ್ತು ಕರೆಂಟ್ ತೆಗಿತಾರೆ. ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ, ಸೆಕೆ ಮತ್ತು ಸೊಳ್ಳೆಗಳ ಕಾಟ. ಅದಕ್ಕೋಸ್ಕರ ಇಲ್ಲಿ ಬಂದಿರೋದು. ಕರ್ದೆ ಆಗ್ತಾ ಮಾರ್ಕತ್ತಿದೀಯ ಅನ್ನು ಇಲ್ಲ ನುಗ್ಗೆ ಗಟ್ಟಿ ಇಲ್ಲ. ನುಗ್ಗೆ ಮರಗಳು ಗಟ್ಟಿ ಇರಲ್ಲ. ಹತ್ತಿಸ್ಕೊಳ ನೋಡೋಣ, ಹಸ್ಕೊಳಪ್ಪ. ಹಂಗಲ್ಲ, ಜೋರಕ್ಕೆ ಹೋಗಿ ಬರಲ್ಲ. ಗೊಂಬೆ ಅತ್ತಾಗ ಮರದ ಮೇಲಿರ್ತಾಳೆ ಒಂದೊಂದ್ಸಲಿ. ಆ ನುಗ್ಗೆ ಕೊನೆಗಳು ಗಟ್ಟಿ ಇರಲ್ಲ, ಹುಷಾರು. ಸಾಕಾ? ಕಾಯಿ ನೋಡಿ ಇನ್ನು ಎಷ್ಟು ಅಂದವೆ ನುಗ್ಗೆಕಾಯಿ. ಅಲೆ ಈ ಕಡ್ದಾಕ್ಬೇಕಾಯ್ತು ನೋಡಿ, ಅಲೆ ಚಿಗುರುತ್ತೈತೆ ನೋಡಿ, ಎಲ್ಲ ಹೊಸ್ದಾಗಿ ಚಿಗುರುತ್ತೈತೆ. ಆವಾಗಲೇ ಕಡ್ದಾಕ್ಬಿಡ್ಬೇಕಾಯ್ತು. ಈಗ ಗೊಂಬೆ ಈಗ ಹತ್ತುತ್ತಾ ಇದೀಯಾ? ಹಾಂ, ಅವಳಿಗೆ ಆಟ ಆಡೋಕೆ ಒಳ್ಳೆ ಜಾಗ ಚೆನ್ನಾಯಿತು ಆಟ ಆಡೋಕ್ಕೆ. ಹಾಂ ಫ್ರೆಂಡ್ಸ್, ಏನಂದರೆ ನಾವು ನುಗ್ಗೆ ಸೊಪ್ಪು ಅಂದರೆ ಮರ ಎಲ್ಲನೂ ನೀಟಾಗೆಲ್ಲ ಸವರ್ತಾ ಇದ್ದೀವಿ. ಯಾಕೆ ಅಂತಂದರೆ ಅದು ಫುಲ್ಲು ಮೇಲೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಗೆಡ್ಡೆವರೆಗೂ ಸವರಿದ್ರೆ ನೀಟಾಗಿ ಮತ್ತೆ ಚಿಗುರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಮ್ಮ ಆಡು ತಿಂತವೆ, ನಮ್ಮ ಮೊಸಗಳು ತಿಂತವೆ ನುಗ್ಗೆ ಸೊಪ್ಪನ್ನ. ಇವು ನಮ್ಮ ನುಗ್ಗೆ ಸೊಪ್ಪಿನ ಕಡ್ಡಿ ಬರುತ್ತಲ್ಲ, ಅದನ್ನು ನಮ್ಮ ಆಡುಗಳು ಕಡ್ಡಿನೂ ಸಹ ಬಿಡೋದಿಲ್ಲ. ಅದು ಕಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ತಿನ್ಕೊಂಬಿಟ್ಟು ಕಡ್ಡಿನೂ ಸಹ ಕಟ್ ಮಾಡ್ಕೊಂಡು ತಿಂತವೆ. ಅದಕ್ಕೆ ಏನಂತ ಅಂದರೆ ಈ ಟೈಮಲ್ಲಿ ನುಗ್ಗೆ ಸೊಪ್ಪು ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹಾಡಿಗೆ ಹಾಕಿದ್ದೀವಿ, ಹಸು ತಿಂತಾ ಇದ್ದಾವೆ. ನುಗ್ಗೆ ಸೊಪ್ಪು ಹೆಂಗೆ ತಿಂತಾ ಇದ್ದಾವೆ. ತಿಂಡಿ ಏನು ಮಾಡ್ತಾರೆ ನೋಡ. ತಾರ ಮೇಡಮ್ ಏನು ತಿಂಡಿ ಮಾಡ್ತಾರೆ ನೋಡೋಣ. ಏನು ತಿಂಡಿ ರೆಡಿ ಆಗೈತೆ? ಪಲಾವು. ಪಲಾವು
ಏನು ಇದ್ರಲ್ಲಿ ಕೊಡ್ತಾ ಇರಂಗಿದ್ಯಾ? ಕರೆಂಟ್ ಇಲ್ಲ. 8 ಗಂಟೆ ಗಂಟ ಮನೆ ಕಂಡ್ರೆ ನಂಗೆ ಕರೆಂಟ್ ಎಲ್ಲಿಂದ ಬರ್ತದೆ? ಕರೆಂಟ್ ಇಲ್ಲ, ಅದಕ್ಕೆ ಹಂಗೇನೆ ಎಲ್ಲ ಉದ್ರಿಸಿ ಹಾಕ್ಬಿಟ್ಟು ಪಲಾವ್ ಮಾಡೋದು. ಒತ್ತಂತ ಇದ್ರೆ ಕರೆಂಟು ಬಂದಾಗ ಮಿಕ್ಸಿಲಿ ರುಬ್ ಮಾಡಿ ಚೆನ್ನಾಗಿರ್ತದೆ. ಇದೆಲ್ಲ ಲೇಟ್ ಅಂತ ಕರೆಂಟ್ ಕೊಡ್ಬೇಕಪ್ಪ. ಕೊಡ್ತಾರೆ. ಬೇಡ ಲೇಟು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕರೆಂಟ್ ಹೋಯ್ತೆ. ಕರೆಂಟ್ ಬಂದಮೇಲೆ ರೆಡಿ ಮಾಡು, ಚೆನ್ನಾಗಿರುತ್ತೆ. ಕರೆಂಟ್ ಕಾಯಕ್ಕಾಗಲ್ಲ. ಇನ್ನೇ ಎಲ್ಲ ಹಂಗೆ ಹಾಕ್ಬಿಟ್ರೆ ಎಲ್ಲಿ ಟೈಮ್ ಆಗೈತಲ್ಲ, ಕರೆಂಟ್ ಕಾಯಕ್ಕಾಗಲ್ಲ. ಲೇಟ್ ಆಯ್ತದೆ. ನನಗೇನು ಲೇಟಾಗೆ ಮಾಡ್ಕೊಡ್ತೀನಿ, ಬರೋವರೆಗೂ ಮನೆ ಕಳ್ಸಿತ್ತು. ನನಗೆ ಕರೆಂಟ್ ಬಂದಾಗಲೇ ಮಾಡ್ತೀನಿ, ಕಾಯ್ಬೇಕು ಅಲ್ಲಿವರೆಗೂ. ಆಯ್ತದ? ಕರೆಂಟ್ ಬರೋಗಂಟ ಮನೆಗೆ ಆಯ್ತಾ? ಸರಿ ಮಾಡ್ತಾರೆ. ಕರೆಂಟ್ ಬಂದಾಗ ಬಿಟ್ಬಿಟ್ಟು ಈಗ ಹಂಗೆ ಒಗ್ಗರಣೆ ಹಾಕಕ್ಕೆ ಕುಂತ ಖಾರ ರುಬ್ಕೊಳ್ಳೋವರೆಗೂ ಕರೆಂಟ್ ಕೊಡ್ಬೇಕಪ್ಪ. ಬೆಳಗ್ಗೆ ತಿಂಡಿ ಮಾಡ್ತಾರೆ ಹೆಣ್ಮಕ್ಳುಗಳು, ಕರೆಂಟ್ ಕೊಡ್ಬೇಕು. ಇನ್ನು 7:45 ಟೈಮು ಕರೆಂಟ್ ಲೈನ್ ಮೇಲೆ ಫೋನ್ ಮಾಡು, ಕರೆಂಟ್ ತೆಗ್ದಾರಲ್ಲ. ಈಗ ಎದ್ದಿದ್ದೀನಿ ಕರೆಂಟ್ ಕೊಡಿ ಅಂತ. ಇನ್ನು 7:30. ಹೆಣ್ಮಕ್ಳು ಮನೆಯಲ್ಲಿ ತಿಂಡಿ ಅಡ್ಗೆ ಮಾಡ್ತಿರ್ತಾರೆ, ಕರೆಂಟ್ ತೆಗಿಬಾರ್ದು ಅಂತ ಇದಿಲ್ಲ ಅವ್ರಿಗೆ, ಸೆನ್ಸ್ ಇಲ್ಲ ಅವ್ರಿಗೆ. 8 ಗಂಟೆ ಗಂಟ ಮನೆಗಿರ್ತಾರೆ, ಬೆಳಗ್ಗೆ ಕರೆಂಟ್ ತೆಗಿಬಾರ್ದು ಅಂತ. ನಿನ್ನ ನಾವೇನು ಮಾಡೋಣ ಫ್ರೆಂಡ್ಸ್? ಹಾಗೇ ಪಲಾವ್ ರೆಡಿ ಮಾಡಿ ಇಟ್ಟಿದ್ದೀನಿ. ಪಲಾವ್ಗೆ ಬಂದು ಬಜ್ಜಿ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ನೈಟ್ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಬಟ್ ಏನಂತ ಅಂದರೆ ನೈಟು ಮಳೆಗಾಳಿ ಎದ್ದೇಳ್ತು, ಕರೆಂಟ್ ಹೋಯ್ತು. ಕತ್ಲಲ್ಲಿ ಏನು ಮಾಡೋದಂತ ಅಂದ್ಬಿಟ್ಟು ನಾನು ಬಜ್ಜಿ ಮಾಡಲಿಲ್ಲ. ರೈಸ್ ಮಾಡಿದ್ದೆ, ಅದಕ್ಕೆ ರೈಸ್ ಸಾಂಬಾರನ್ನೇ ಊಟ ಮಾಡ್ದು. ಇವಾಗ ಪಲಾವ್ ಮಾಡಿದ್ದೀನಲ್ಲ, ಪಲಾವ್ಗೆ ನಮ್ಮ ಮನೆಯವ್ರಿಗೆ ಸೈಡ್ಸಿಗೆ ಏನಾದ್ರು ಬೇಕೇ ಬೇಕು, ಹಪ್ಳ ಇಲ್ಲ ಬಜ್ಜಿ ಏನಾದ್ರು ಒಂದು ಬೇಕೇ ಬೇಕು ಅವ್ರಿಗೆ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ಟೈಮ್ ಏನು ಮಾಡಿಬಿಟ್ಟಿದೆ, ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದೆ. ಬಿಟ್ಟಿದ ತಕ್ಷಣವೇ ಫುಲ್ ಒಂಥರ ಬ್ಲ್ಯಾಕ್ ಆದಂಗೆ ಆಗಿಬಿಟ್ಟಿದ್ದು. ಫಸ್ಟ್ನೇ ಸಲ ಹಿಂಗೆ ಆಯ್ತಲ್ಲ. ಗ್ಯಾಸ್ ಬೇರೆ ಫುಲ್ಲು ಅಲ್ಲೇ 2 ತಿಂಗಳು ಮೇಲೆ ಐತೆ ಫ್ರೆಂಡ್ಸ್ ನಮ್ಮ ಮನೇಲಿ. ಯಾವಾಗ ಖಾಲಿ ಆಗುತ್ತೆ ಅಂತ ಭಯ ಆಗ್ತೈತೆ. ಸ್ವಲ್ಪ ಗ್ಯಾಸ್ ಸಿಗೋದು ಕಷ್ಟ ಆಗ್ತೈತಿ ಇಲ್ಲಿ, ಅದಕ್ಕೆ ಸ್ವಲ್ಪ ಭಯ. ಸೌದೆ ಒಲೆ ಬೇರೆ, ಒಳಗಡೆ ಒಲೆ ಇಲ್ಲ, ಆಚೆ ಹೊರಗಡೆ ಮಾಡಬೇಕು. ಮಳೆಗಾಳಿ ಎದ್ದೇಳುತ್ತೆ, ಸಂಜೆ ಟೈಮು ಮಾಡೋದಕ್ಕಾಗಲ್ಲ ಸೌದೆ ಒಲೆಯಲ್ಲಿ. ಅದಕ್ಕೆ ಸ್ವಲ್ಪ ಭಯ, ಗ್ಯಾಸ್ ಖಾಲಿ ಆಗಿಬಿಟ್ಟೈತೆ ಅಂತ ಅಂದ್ಬಿಟ್ಟು. ಇನ್ನೇನು ಒಂದು 2 ದಿನ ಬರುತ್ತೆ ಅನಿಸುತ್ತೆ ಅಷ್ಟೇ. ಆಲ್ರೆಡಿ ಫುಲ್ಲು ಕೆಂಪು ಗುರಿತಾ ಇದೆ. ಫ್ರೆಂಡ್ಸ್ ಏನಂದರೆ ನನಗೂ ತಿಂಡಿ ಆಯಿತು. ಹಸ್ಬೆಂಡು ತಿಂಡಿ ತಿಂದ್ಬಿಟ್ಟು ಇವಾಗ ಕೆಲ್ಸಕ್ಕೆ ಹೋದರು. ಪಲಾವು ಮತ್ತು ಏನಪ್ಪ ಅಂತ ಅಂದರೆ ಬಜ್ಜಿ ಮಾಡಿದ್ದೆ. ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೆ, ರಾತ್ರಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು. ಆದರೆ ರಾತ್ರಿ ನಾನು ಬಜ್ಜಿ ಮಾಡಲಿಲ್ಲ, ಕರೆಂಟ್ ಹೋಯ್ತು ಫ್ರೆಂಡ್ಸ್. ರೈಸ್ ಮಾಡಿದ್ದೆ, ಸಾಂಬಾರಿತ್ತು ಅಂತ ಅಂದ್ಬಿಟ್ಟು. ಕರೆಂಟ್ ಹೋಯ್ತು, ಮಳೆಗಾಳಿ ಎದ್ದಿತ್ತು, ಕರೆಂಟ್ ಹೋಯ್ತಲ್ಲ, ಅದಕ್ಕೋಸ್ಕರ ನಾನು ಬಜ್ಜಿನ ಮಾಡಲಿಲ್ಲ. ಇವಾಗ ಪಲಾವ್ ಮಾಡಿದ್ನಲ್ಲ, ಪಲಾವ್ಗೆ ಬಜ್ಜಿನ ಮಾಡಿದೆ. ಆದರೆ ಬೆಳಗ್ಗೆ ಪಲಾವ್ಗೆ ಮಸಾಲೆನ ರುಬ್ಲಿಲ್ಲ. ಯಾಕೆ ಅಂತ ಅಂದರೆ ಕರೆಂಟ್ ಹೋಗಿತ್ತಾ. ಬೆಳಗ್ಗೆ ಎದ್ದಾಗಿತ್ತು ಕರೆಂಟು. ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಕರೆಂಟ್ ಜಂಪ್ ಆಯಿತು. ಯಜಮಾನ್ರು ಅದೇ ಬೈತಾ ಇದ್ರು, ಕರೆಂಟ್ ಇದ್ದಾಗ ರೆಡಿ ಮಾಡ್ಕೊಳ್ಳೋದು ಬಿಟ್ಟು ಇವಾಗ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರಿಗೆ ಏನಂದರೆ ಫ್ರೆಂಡ್ಸ್, ಅವರಿಗೆ ಈ ಮಸಾಲೆ ರುಬ್ಬಿ ಮಾಡಿದ್ರೆ ಇಷ್ಟ ಆಗುತ್ತೆ, ಮಸಾಲೆ ರುಬ್ಲಿಲ್ಲ ಅಂದರೆ ಇಷ್ಟ ಆಗಲ್ಲ ಅವ್ರಿಗೆ. ಇದು ಮಧ್ಯಾಹ್ನಕ್ಕೆ ನನಗೆ ಫ್ರೆಂಡ್ಸ್, ಇದು ಮಧ್ಯಾಹ್ನಕ್ಕೆ. ನಾನು ತಿಂದರೆ ತಿಂದೆ, ಇಲ್ಲ ಅಂದರೆ ಇಲ್ಲ. ನಮ್ಮ ಕೆಂದನ್ಗೂ ಹಾಕಾಯ್ತು. ರೈಸ್ ಐತೆ, ಇನ್ನು ವೈಟ್ ರೈಸು. ಯಾಕೆ ಗೊಂಬೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಂಗಿಲ್ಲ ಇವಳಿಗೆ ವ್ಯಾ 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 ಅಂತ ಅಂತಾನೆ ಇರೋದೆಯ. ಆ ಬಟ್ಲಲ್ಲಿ ಹಾಲಿರುತ್ತೆ ಫ್ರೆಂಡ್ಸ್, ಅನ್ನನೂ ಇರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಅಡುಗೆ ಮನೆಗೆ ಬರಂಗಿಲ್ಲ, ಎಲ್ಲರೂ ಆಚೆ ಕಡೆ ಕುತ್ಕೊಳ್ಳಂಗಿಲ್ಲ. ಬರೀ ಇವಳದೆ ಸೌಂಡ್, ನನ್ನ ವಿಡಿಯೋದಲ್ಲೆಲ್ಲ ಬರೀ ಇವಳದೆ ಸೌಂಡು.
ಪಾತ್ರೆ ಎಲ್ಲ ಈಚೆ ತೊಳೆಯೋದಕ್ಕೆ ಹಾಕಿದ್ದೀನಿ. ನಮ್ಮ ಕೋಳಿಗಳು ಆಲ್ರೆಡಿ ತೊಳಿತಾ ಇದ್ದಾವೆ ಪಾತ್ರೆಗಳು. ಅಲ್ಲಿ ನೋಡಿ ಅವರೇ ತೊಳಿತಾವೆ. ತಾಳಿ ಇದೊಂದು ಕುಕ್ಕರ್ ಐತಿ, ಇದನ್ನು ಬೆಳಿಕೊಡಿ. ಅವರೇ ಬೆಳಗ್ತಾರೆ, ನನಗೇನು ಕೇಳಿಸಿಲ್ಲ. ಏನಂದರೆ ನಮ್ಮನೆಯವರು ನೆನೆ ಸಂತೆ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಖಾಲಿ ಆಗಿದ್ದೋ ತೊಗೊಂಬನ್ನಿ ಅಂತ ಹೇಳಿದ್ದೆ. ರಾತ್ರಿ ತೊಗೊಂಬಂದಿದ್ರು. ರಾತ್ರಿ ಕರೆಂಟ್ ಇರಲಿಲ್ವಲ್ಲ, ಅದಕ್ಕೆ ಸೋಸಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಇವಾಗೆಲ್ಲ ಸೋಸ್ಬಿಟ್ಟು ಫ್ರಿಡ್ಜ್ ಒಳಗೆ ಎತ್ತಿಡ್ತೀನಿ. ಇದು ಏನಂದರೆ ಬೇರೆ ಕಿತ್ತುಬಿಟ್ಟು ಸೋಸಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಂಗೆ ಬೇರೆ ಸಮೇತ ಇಟ್ಟರೆ ಬಾಳಿಕೆನೇ ಬರಲ್ಲ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜನ ಕೇಳ್ತಾಯಿದ್ರು, ನಾನು ಲೈವಲ್ಲಿ ಹೋಗಲಿ ಅಥವಾ ಪರ್ಸ್ನಲಾಗಲಿ ಕೇಳ್ತಾಯಿದ್ರು, ನೀನು ಪರ್ಸ್ನಲ್ಗಳು ಸ್ವಲ್ಪ ತುಂಬಾ ಶೇರ್ ಮಾಡ್ತಾ ಇದೆಯಾ, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನನ್ನ ಜೀವನದಲ್ಲಿ ಆಗಿದ್ದೇ ನಾನು ಶೇರ್ ಮಾಡ್ತಾ ಇರೋದು. ಆವಾಗ ನಮ್ಮ ಜೊತೆಗೆ ಸಪೋರ್ಟಿಗೆ ಇಲ್ದಲೇ ಇರೋರು ಈಗ ಏನಕ್ಕೆ ಬಂದು ಅಂದರೆ ನಾನು ಯಾರ ಹೆಸ್ರು ಸಹ ನಾನಿಲ್ಲಿ ತಗೊಂಡಿಲ್ಲ, ಯಾರ ಹೆಸ್ರು ಸಹ ಹೇಳಿಲ್ಲ. ಇನ್ನೊಂದು ಏನಂತ ಅಂದರೆ ಕಷ್ಟದಲ್ಲಿ ಇಲ್ದಲೇ ಇರೋರು ಇವಾಗ ಬಂದು ಏನು ಪ್ರಯೋಜನ ಅಲ್ವಾ ಫ್ರೆಂಡ್ಸ್. ಇವಾಗ್ಲೂ ನಮಗೆ ಸ್ವಲ್ಪ ಕಷ್ಟನೇ ಇದೆ, ಸುಖನೇ ಇದೆ ಅಂತ ಹೇಳ್ತಾ ಇಲ್ಲ. ಬಟ್ ಅವಾಗ್ಲೂಕ್ಕಿಂತ ಸ್ವಲ್ಪ ಇವಾಗ ಬೆಟರು. ಯಾಕೆ ಅಂತ ಅಂದರೆ ಅವಾಗ ತುಂಬಾ ನಮ್ಮಮ್ಮ ನಮ್ಮನ್ನು ಬಿಟ್ಟೋದ್ಮೇಲೆ ನಮಗೆ ತುಂಬಾ ಪ್ರಾಬ್ಲಮ್ ಬಂದಿತ್ತು. ಏನಂತ ಅಂದರೆ ನನಗೆ ತುಂಬ ಹೆಲ್ತ್ ಇಶ್ಯೂ ಇತ್ತು ಫ್ರೆಂಡ್ಸ್. ಏನಂತ ಅಂದರೆ ಅದು ಶೇರ್ ಮಾಡ್ಕೋಬೇಕೋ ಬೇಡೋ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬಾ ಹೆಲ್ತ್ ಇಶ್ಯೂ ಇತ್ತು. ನಾವು ಒಂದು ಆಸ್ಪತ್ರೆಗೆ ತೋರಿಸ್ತಾ ಇದ್ದೋ. ಅಲ್ಲಿ ಏನಂತ ಅಂದರು, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರು. ಹಸ್ಬೆಂಡು ಮತ್ತು ನಾನು ಇಬ್ಬರೇ ಆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ಬಿಟ್ಟು ಬಂದಿದ್ದು. ಬಟ್ ಅವ್ರೇನು ಹೇಳಿದಂತ ಅಂದರೆ ಸ್ಪೆಷಲ್ ವಾರ್ಡ್ಗಳಿಲ್ಲ, ಜನರಲ್ ವಾರ್ಡ್ಗಳಿದ್ದಾವೆ. ಅಂದರೆ ಜನರಲ್ ವಾರ್ಡಲ್ಲಿ ಇಬ್ಬರು ಇರ್ತಾರೆ. ಅಂದರೆ ಜನರಲ್ ವಾರ್ಡಲ್ಲಿ ಇಬ್ಬರು ಪೇಷಂಟ್ ಇರ್ತಾರೆ. ಬಟ್ ಅಲ್ಲಿ ಜೆಂಟ್ಸ್ ಅಲೋ ಇರೋಂಗಿಲ್ಲ, ನೀವು ಯಾರನ್ನಾರು ಲೇಡೀಸ್ ಕರ್ಕೊಂಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ನಮ್ಮ ಕಡೆಯಿಂದ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಏನಾಯ್ತು ಅಂದರೆ ಪಾಪ ಹಸ್ಬೆಂಡೇ ಆಪ್ರೇಷನ್ ಮಾಡಿಸ್ಲೇಬೇಕಾಗಿತ್ತು. ಅದಕ್ಕೆ ಹಸ್ಬೆಂಡೇ ಪಾಪ ಬೆಳಗ್ಗೆ ಟೈಮ್ ಇರೋರು, ನೈಟ್ ಹೊತ್ತು ಅವ್ರಿಗೆ ಅಲೋ ಇರಲಿಲ್ಲ ಅಲ್ಲಿ ಆಸ್ಪತ್ರೆ ಒಳಗೆ ಬರೋದಕ್ಕೆ. ನೈಟ್ ಹೊತ್ತು ಹಿಂಗೇ ಒಂದು 2 ಗಂಟೆ ರಾತ್ರಿಯಲ್ಲಿ ಎಲ್ಲೂ ಮಲ್ಕೊಳ್ಳೋಕೆ ಪ್ಲೇಸ್ ಇಲ್ದಲೆ ಪಾಪ ಅವರು ನನ್ನ ಬೆಡ್ ಕೆಳಗಡೆ ಮಲಗಿದ್ರು. ಅಲ್ಲಿ ಕ್ಲೀನ್ ಮಾಡೋರೇನೋ ಬಂದುಬಿಟ್ಟು ಇಲ್ಲಿ ಈ ರೀತಿ ಮಲ್ಕೊಳ್ಳೋ ಆಗಿಲ್ಲ, ನೀವು ಹೋಗಿ ಅಂತ ಅಂದ್ಬಿಟ್ಟು ಪಾಪ 2 ಗಂಟೆ ರಾತ್ರಿಯಲ್ಲಿ ಎಬ್ಬಿಸಿ ಕಳಿಸಿದ್ರು ಅವ್ರನ್ನ. ನನಗಂತೂ ಆ ಟೈಮಲ್ಲಿ ತುಂಬ ಅಳು ಬಂತು ಫ್ರೆಂಡ್ಸ್. ಎಲ್ಲಿ ಹೋಗ್ತಾರೆ ಈ ಟೈಮಲ್ಲಿ, ಎಲ್ಲಿ ಮಲ್ಕೊಳ್ತಾರೆ ಅಂತ. ಬಟ್ ಅವರು ಆಸ್ಪತ್ರೆ ಒಳಗೆ ಯಾವುದೋ ಒಂದು ಸ್ಟೋರ್ ರೂಮ್ ಅಂತ ಇತ್ತಂತೆ, ಅಲ್ಲಿ ಹೋಗಿ ಪಾಪ ಮಲ್ಕೊಂಡಿದ್ರು. ಹಂಗೇ 4 ದಿನ ಅದೇ ರೀತಿ ವನವಾಸನ ಆಸ್ಪತ್ರೆಯಲ್ಲಿ ಪಟ್ಟು. ಅದಕ್ಕೋಸ್ಕರ ನಾನು ಅಂದ್ಕೊಳ್ಳೋದು ಏನಂತ ಅಂದರೆ, ನಮ್ಮ ಕಷ್ಟ ಕಾಲದಲ್ಲಿ ಯಾರಿಗೂ ಕಷ್ಟ ಬರೋದೇ ಇಲ್ಲ ಅಂತ ಹೇಳೋ ಆಗಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಅಂತ ಬಂದೇ ಬರುತ್ತೆ. ನಮ್ಮ ಕಷ್ಟದಲ್ಲಿ ಯಾರೂ ಸಹ ಅವಾಗ ಜೊತೆಗಿರಲಿಲ್ಲ. ನನ್ನ ಗಂಡ ಬಿಟ್ಟರೆ ನನಗೆ ಯಾರೂ ಇರಲಿಲ್ಲ. ಬಹುಶಃ ನಮ್ಮ ಅಮ್ಮ ಇದ್ದಿದ್ರೆ ಅಲ್ಲಿ ಬಂದು ಇರ್ತಾಯಿತ್ತು ಅನಿಸುತ್ತೆ. ನಮ್ಮಮ್ಮ ಯಾವ ರೀತಿ ನೋಡ್ಕೊತಾ ಇದ್ರು ಅದೇ ರೀತಿ ನನ್ನ ಗಂಡ ನೋಡ್ಕೊಂಡಿದ್ದಾರೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ವಿಷಯನ ಶೇರ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಬಿದ್ಕೊಂಡ್ರು ನನ್ನನ್ನು ಬಂದು ಯಾರೂ ಸಹ ನೋಡಲಿಲ್ಲ, ಜೊತೇಲಿ ಬಂದಿರಲಿಲ್ಲ. ಇವಾಗ ಸಂಬಂಧಗಳು ಏನಲ್ಲ ಫ್ರೆಂಡ್ಸ್, ಕಷ್ಟಕ್ಕಿಲ್ದಿ ಸಂಬಂಧಗಳು ಇನ್ನೇನಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.